ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತು ನಾವು ಕೊಬ್ಬರಿ ಒಬ್ಬಟ್ಟು ವೆಜಿಟೇಬಲ್ ಪಲಾವ್ ಮಾಡೋಣ ಅನ್ಕೊಂಡಿದೀವಿ. ಕೊಬ್ಬರಿ ಒಬ್ಬಟ್ಟು ಮಾಡೋಕೆ ಒಂದು 4-5 ಆಗುವಷ್ಟು ಕೊಬ್ಬರಿ ತುರಿದು ಪುಡಿ ಮಾಡಿ ಇಟ್ಕೊಂಡಿದೀವಿ. ಇಲ್ಲಿ ನಮ್ಮ ಅತ್ತೆ ಮೈದಾ ಹಿಟ್ಟು ಕಲಿಸ್ತಾ ಇದ್ದಾರೆ. ಮೊದಲೇ ನೀರು ಹಾಕಿ ಕಲಸಿ ಇಟ್ಕೊಂಡಿದ್ರು. ಇವಾಗ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನೆನಿಲ್ಲ ಅಂತೇಳಿ ಕಲಸಿ ಇಟ್ಕೊಂಡಿದ್ದಾಯ್ತು. ಇವಾಗ ಏಲಕ್ಕಿ ಪುಡಿ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಇಲ್ಲಿ ಬೆಲ್ಲ ಜಜ್ಕೊಂಡ್ಬಿಟ್ಟು ಕುದಿಯೋಕೆ ಪಾಕನ ಇಟ್ಟಿದ್ದಾರೆ. ಎಲ್ಲ ಕರಗ್ಬಿಟ್ಟು ಒಂದೇಳೆ ಪಾಕ ಬರ್ಬೇಕಂತೇಳಿ, ಅದಕ್ಕೆ ಪಾಕ ಬರೋವರೆಗೂ ಕೈ ಬಿಡೋಂಗಿಲ್ಲ ಅಂತೇಳಿ ಪಾಕನ ರೆಡಿ ಮಾಡ್ಕೊತಾ ಇದ್ದಾರೆ. ಪಾಕ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಕೊಬ್ಬರಿ ಪುಡಿ, ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದು ಮಿಕ್ಸ್ ಆದ್ಮೇಲೆ ಪಾಕ ಮಾಡ್ಕೊಂಡಿದ್ವಲ್ಲ ಬೆಲ್ಲದ ಪಾಕ, ಅದ್ರೊಳಗಡೆ ಪುಡಿನ ಹಾಕೊಳ್ತಾ ಇದ್ದಾರೆ ನಮ್ಮತ್ತೆ. ಇದು ತಣ್ಣಗಾಗ್ಬಿಟ್ರೆ ಹಾಕೊಳಕ್ಕಾಗಲ್ಲ, ಕಲ್ಸಕ್ಕೂ ಆಗಲ್ಲ. ಅದಕ್ಕೆ ಬಿಸಿ ಇದ್ದಂಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಕೊಬ್ಬರಿನೂ ಏಲಕ್ಕಿ ಪುಡಿ ಬೆಲ್ಲ ಎಲ್ಲ ಸಿಹಿ ಅಟ್ಕೋಬೇಕಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇವತ್ತು ಬೇರೆ ಸಂಡೇ ಸ್ಪೆಷಲ್ಲು, ಚಿಕನ್ ಏನು ತಿನ್ನಂಗಿಲ್ಲ ಅಂತೇಳಿ ಕಾಯಿ ಒಬ್ಬಟ್ಟು ಪಲಾವ್ ಮಾಡ್ಕೊಳ್ಳೋಣ ಅಂತೇಳಿ ಒಬ್ಬಟ್ಟು ಮಾಡ್ಕೊತಾ ಇರೋದು. ನೋಡಿ ಇವಾಗ ರೆಡಿ ಆಗಿದೆ. ನಾನಿಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ಬೇಕಂತ ಹೇಳಿದ್ನಲ್ಲ, ಈರುಳ್ಳಿ ಟೊಮೊಟೊ ಹೆಚ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಮತ್ತು ಕ್ಯಾರೆಟು ಬೀನ್ಸು ಎಲ್ಲ ಶುಂಠಿ ಎಲ್ಲ ಹೆಚ್ಚಬೇಕಂತ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಮ್ಮತ್ತೆ ಸ್ಟವ್ ಹಚ್ಬಿಟ್ಟು ಹಂಚನ ಇಟ್ಟು ಒಬ್ಬಟ್ಟು ಮಾಡ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಹಂಚನ ಇಟ್ಟಿದ್ದಾರೆ. ಇವಾಗ ಒಬ್ಬಟ್ಟು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಆಲ್ರೆಡಿ. ಅದಕ್ಕೆ ಎಣ್ಣೆ ಸೋರ್ಬಿಟ್ಟು ಇವಾಗ ಒಬ್ಬಟ್ಟು ಸುಡ್ತಾರೆ, ಕಾಯಿ ಒಬ್ಬಟ್ಟು. ನೋಡಿ ಫ್ರೆಂಡ್ಸ್, ನಮ್ಮತ್ತೆ ಬಿಸಿ ಬಿಸಿ ಕಾಯಿ ಒಬ್ಬಟ್ಟು ಇವಾಗ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ತಗೊಂಡ್ಬಿಟ್ಟು ಒಬ್ಬಟ್ಟು ಮಾಡ್ತಾ ಇದ್ದಾರೆ. ನನಗೆ ಕಾಯಿ ಒಬ್ಬಟ್ಟು ಬರಲ್ಲ ಫ್ರೆಂಡ್ಸ್. ನಮ್ಮ ಅತ್ತೆನೂ ನೋಡಿಬಿಟ್ಟು ನೆಕ್ಸ್ಟ್ ಸರಿ ಟ್ರೈ ಮಾಡಬೇಕು. ಈ ಥರ ಇಟ್ಬಿಟ್ಟು ರೌಂಡ್ ಶೇಪಾಗಿ ಮಾಡಿ ತಟ್ತಾರೆ. ಇವಾಗ 1 ತಿಂಗಳಿಂದ ಕಾಯಿ ಒಬ್ಬಟ್ಟು ತಿನ್ನಬೇಕು ಅನಿಸ್ತಾ ಇತ್ತು. ಕಾಯಿ ಒಬ್ಬಟ್ಟು ನಾವು ಮಾಡ್ತಾ ಇರೋದು ತುಂಬ ದಿನದಿಂದ. ಬೇಳೆ ಹೋಳಿಗೆ ಮಾಡ್ತಾ ಇದ್ವಿ, ಬೇಳೆ ಒಬ್ಬಟ್ಟು. ಕಾಯಿ ಒಬ್ಬಟ್ಟು ನಾವು ಮದುವೆ ಆಗಿ ಬಂದಾಗಿಂದ ಇದೇ ಫಸ್ಟ್ ಸರಿ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಮತ್ತೆ ಕಾಯಿ ಒಬ್ಬಟ್ಟು ಇನ್ನೊಂದ್ಸರಿ ತಟ್ಕೊಳ್ತಾ ಇದ್ದಾರೆ. ಒಂದು 7-8 ಆದರೆ ನಮಗೆ 3 ಜನಕ್ಕೆ ಸಾಕಾಗುತ್ತೆ ಅಂತೇಳಿ ಕಾಯಿ ಒಬ್ಬಟ್ಟು ಮಾಡ್ತಾ ಇರೋದು. ಒಂದು 4-5 ಕೊಬ್ಬರಿ ಫ್ರೆಂಡ್ಸ್, ಎಷ್ಟಾಗುತ್ತೋ ಗೊತ್ತಿಲ್ಲ. ಒಂದು 7-8 ಏನು ಆಗುತ್ತೆ, ಏನು ಇನ್ನು ಜಾಸ್ತಿ ಉಳಿಯುತ್ತೋ ಗೊತ್ತಿಲ್ಲ. ಇವಾಗ ಮಾಡ್ತಾ ಇರೋದೇ ಒಂದು 10 ಬರ್ಬೋದು ಅನ್ಕೊಂಡಿದ್ದೀನಿ. ಎಷ್ಟು ಬರುತ್ತೋ ಗೊತ್ತಿಲ್ಲ, ನೋಡೋಣ ಎಷ್ಟು ಮಾಡ್ತಾರೆ ಅಂತೇಳಿ. ಒಂಥರ ಚಪಾತಿ ಟೈಪ್ ಬರೋವರೆಗೂ ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಚಪಾತಿ ಟೈಪ್ ಬರೋವರೆಗೂ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ರೌಂಡಾಗಿ. ನೋಡಿ ಇವಾಗ ಇಲ್ಲಿ ಬೇಯಿಸ್ಕೊಂಡಿದ್ದಾಯ್ತು ಕಾಯಿ ಒಬ್ಬಟ್ಟು. ನೋಡಿ ವಾವ್, ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಕಾಯಿ ಒಬ್ಬಟ್ಟು. ಮತ್ತು ಇನ್ನೊಂದು ಹಾಕೊಂಡ್ಬಿಟ್ಟು ಬೇಯಿಸ್ಕೊತಾರೆ. ದೊಡ್ಡದಾಗಿನೇ ಮಾಡಿಬಿಟ್ಟಿದ್ದಾರೆ. ಒಂದು ತಿಂದರೆ ಸಾಕೇನೋ ಅನಿಸುತ್ತೆ. ನೋಡೋಣ. ಮತ್ತೆ ಇನ್ನೊಂದು ಹಾಕೊಂಡ್ಬಿಟ್ಟು ಬೇಯಿಸ್ಕೊತಾ ಇರೋದು. ನೋಡಿ ಫ್ರೆಂಡ್ಸ್, ಅಂಚು ತುಂಬ ಇದೆ ಕಾಯಿ ಒಬ್ಬಟ್ಟು. ನೋಡಿ ಒಂದು 4-5 ಒಬ್ಬಟ್ಟು ಸುಟ್ಟು ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿದ್ರೆ ಸಾಕು ತಿನ್ಬೇಕು ಅನಿಸುತ್ತೆ, ಆ ಥರ ಮಾಡಿದ್ದಾರೆ. ಇವಾಗ ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಕುಕ್ಕರ್ನ ಇಟ್ಟು ಸಾಸಿವೆ ಕಾಳು ಹಾಕೊತಾ ಇದ್ದೀನಿ. ಸಾಸಿವೆ ಕಾಳು ಹಾಕೊಂಡ್ಬಿಟ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಹಾಕೊಂಡಿದ ನಂತರ ಇಲ್ಲಿ ಪಲಾವ್ ಮಸಾಲ ಹಾಕೊತಾ ಇದ್ದೀನಿ. ಪಲಾವ್ ಎಲೆ ಮತ್ತು ಸೊಪ್ಪಿನ ಕಾಳು ಹಾಕೊಂಡ್ಬಿಟ್ಟು
ಸೊಪ್ಪಿನ ಕಾಳು ಹಾಕಿದ್ರೆ ಆರೋಗ್ಯ ಚೆನ್ನಾಗೇ ಇರುತ್ತೆ ಅಂತೇಳಿ ಹಾಕ್ಕೊತಾ ಇದ್ದೀನಿ. ನಂತರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಮಸಾಲೆ ಎಲ್ಲ ಅಂಟ್ಕೊಳೋ ಥರ ಫ್ರೈ ಮಾಡ್ಕೋಬೇಕು. ನಂತರ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ನೋಡಿ, ಇವಾಗ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡ್ರೆ ಅನ್ನ ಸ್ವಲ್ಪ ಮೃದು ಬರುತ್ತೆ ಅಂತೇಳಿ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡ್ರೇ ಟೊಮೊಟೊ ಬಾತು ಪಲಾವ್ ಚೆನ್ನಾಗಿ ಆಗೋದು, ಅದಕ್ಕೆ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕ್ಯಾರೆಟು ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಕ್ಯಾರೆಟು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ನೋಡಿ ಫ್ರೆಂಡ್ಸ್, ಜಾಸ್ತಿ ತರಕಾರಿ ತಿನ್ನಿ, ದೇಹಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಕ್ಕಿನ ತೊಳೆದು ಹಾಕ್ಕೊಂಡ್ಬಿಟ್ಟು ನೋಡಿ, ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕಷ್ಟು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಇದ್ದರೆ ನಮ್ಮ ಮನೆಯಲ್ಲಿ ಜಗಳನ ಆಗಿಬಿಡುತ್ತೆ. ಅದಕ್ಕೆ ಫಸ್ಟು ಟೇಸ್ಟ್ ನೋಡೋಣ ಸ್ವಲ್ಪ ಹಾಕ್ಕೊಂಡ್ಬಿಟ್ಟಂದು ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ನಾನು ಏನಾದರೂ ಅಡುಗೆ ಮಾಡಿದರೆ ಒಂದು 36 ಸರಿ ಟೇಸ್ಟ್ ನೋಡ್ತಾ ಇರ್ತೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಯಜಮಾನ್ರಿಗೆ ಉಪ್ಪು ಜಾಸ್ತಿ ಆಗಲ್ಲ, ಹುಳಿನೂ ಜಾಸ್ತಿ ಆಗಲ್ಲ. ಅದಕ್ಕೆ ಅಂತೇಳಿ ಸ್ವಲ್ಪ ಉಪ್ಪು ಕರೆಕ್ಟಾಗಿರ್ಬೇಕಂತ ನೋಡ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ನೀರು ಸಾಲ್ಟೇಜ್ ಬಂದಿತ್ತು, ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಗಮ್ ಅಂತ ಇದೆ ಪಲಾವು. ಕಾಂಬಿನೇಷನ್ನು ಒಬ್ಬಟ್ಟು ವೆಜಿಟೇಬಲ್ ಪಲಾವ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದೇ ಮೊದಲನೇ ಸಾರಿ ಕಾಯಿ ಒಬ್ಬಟ್ಟು ಪಲಾವ್ ತಿಂತಾ ಇರೋದು. ಹೇಳ್ಬೇಕಂದ್ರೆ ನನಗೆ ಟೊಮೊಟೊ ಬಾತು ಪಲಾವು ಇಷ್ಟ. ಚಿತ್ರಾನ್ನ ಅವಲಕ್ಕಿ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸರಿ ಹೋಯ್ತು ಫ್ರೆಂಡ್ಸ್, ಉಪ್ಪೆಲ್ಲ ಕರೆಕ್ಟಾಗಿದೆ. ನೋಡಿ, ಉಪ್ಪು ಮಾತ್ರ ಎಲ್ಲ ಕರೆಕ್ಟ್, ಮಸಾಲೆ ಎಲ್ಲ ಕರೆಕ್ಟಾಗಿದೆ. ಅಡುಗೆ ಟೈಮೆಲ್ಲ ನೋಡಿದರೆ ಎಷ್ಟು ಸರಿ ನೋಡ್ತೀಯ ಅಂತ ಅನ್ಕೋಬೋದು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಬಿಟ್ಟಾದ್ಮೇಲೆ ಒಬ್ಬಟ್ಟು ರೆಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ತಟ್ಟೆಗೆ ಇಟ್ಕೊಂಡು ಬಾರಿಸ್ತಾ ಇರೋದೇ. 1-2 ಒಬ್ಬಟ್ಟು ಇಟ್ಕೊಂಡು ಪಲಾವ್ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಬ್ಬಟ್ಟು ಪಲಾವ್ ರೆಡಿ ಆಯಿತು. ಇವಾಗ ಊಟ ಮಾಡೋದೆ. ನಾನು ನಮ್ಮ ಅತ್ತೆ ಊಟ ಮಾಡ್ತಾ ಇದ್ವಿ. ತಗೋ ಇನ್ನೊಂದು ಅಂತ ಹೇಳ್ತಾ ಇದ್ರು, ನನಗೆ ಸಾಕು ಅಂತಂದೆ. ಇನ್ನು ನಾನಾ ಥರ ಅಡಿಗೆ ಬೇಕಂದ್ರೆ ರೇಣುಕಾ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.